ಉತ್ತಮ ಕಾಂಗ್ರೆಸ್ಗೆ. ಖಂಡಿತ. ಯಾಕಂದ್ರೆ ಇದು ಒಂದು ಜಿಲ್ಲೆ ಮಾತಲ್ಲ, ಇಡೀ ರಾಜ್ಯದ ಮೇಲೆ ಪ್ರಭಾವ ಬೀರುವಂತದ್ದು. ಯಾಕಂದ್ರೆ ಲಕ್ಷ್ಮಣ್ ಸವದಿಯವರು DK ಶಿವರ ಬಣದಲ್ಲಿ ಕಾಣಿಸ್ಕೊಳ್ಳುವಂತವ್ರು ಒಬ್ರು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾರೆ ಜಾಸ್ತಿ. ಹೀಗಿರ್ಬೇಕಾದ್ರೆ ಈ ಎರಡೂ ಬಣದ ಮಧ್ಯೆ ಯಾವ್ದು ಸರಿಯಾಗಿಲ್ಲ ಅಂತ ಹೇಳಿ ಇಲ್ಲಿ ಶುರುವಾದಂತಹ ಕಿಚ್ಚು ಬೇರೆ ಇಡೀ ರಾಜ್ಯಕ್ಕೆಲ್ಲ ಹಬ್ಬ. ಈಗಾಗಲೇ BJP ನೋಡ್ತಾ ಇದಾರ, ಅವ್ರಿಗೆ ಬೇಕಾಗಿದೆ. ಈಗ ಆಲ್ರೆಡಿ ಪ್ರಚಾರ ಮಾಡ್ತಾರೆ, ಪ್ರಚಾರ ಗೊತ್ತಿಲ್ಲ, ಗ್ಯಾರಂಟಿಗಳೆಲ್ಲ ಕ್ಯಾನ್ಸಲ್ ಆಗಿದಾವ ಅಂತ ಸುದ್ದಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತ ಇಲ್ಲಿವರೆಗೆ ಸದ್ಯ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ನಮ್ಮ ಮೇಡಮ್ ಲಕ್ಷ್ಮೀ ಬಳಕರ್ ಬಾಯಿ ಅವರಾಗಿರ್ಬೋದು, ಮತ್ತವ್ರು ಆಗಿರ್ಬೋದು ಅಥವಾ DK ಆಗಿರ್ಬೋದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಗ್ಯಾರಂಟಿ ನಿಲ್ತದನೋ, ಪ್ರಾರಂಭ ಆಗ್ತನೋ, ಮುಂದುವರಿತದನೋ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ಇಂತಹ ಸಂದರ್ಭದಲ್ಲ ಇವೆಲ್ಲ ಆಗು ಹೋಗುಗಳು ಏನೋ ನಡೀತಾ ಇರ್ತಾವ. ಮತ್ತೆ ಈ ಸಂದರ್ಭದಲ್ಲಿ ಇದೊಂದು ಆಯ್ತಪ್ಪ, ಈಗಾಗಲೇ BJP ಕೆಲವು ನಾಯಕರು ಇಲ್ಲ, ನಮ್ಮ DK ಸೋಲೋದಕ್ಕ ನಮ್ಮ ಇವರು ಕಾರಣ, ಯಾರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಜಗಳ ಹಚ್ಚುವಂಥದ್ದು. ಆದಷ್ಟು ಮಧ್ಯೆ ಡಿಫ್ರೆನ್ಸ್ ಸರ್ಚ್ ಮಾಡಿ ಅವ್ರು ಬರಗು ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಬಣ ಮಾಡ್ಕೊಂಡು ಅಥವಾ DK ಅವ್ರ ಬಣ ತಗೊಂಡು ಹೋಗಿ ಏನಪ್ಪಾ ಅಂತಂದ್ರೆ BJP ಜೊತೆ ಕೂಡಿಸ್ಕೊಂಡು ಗೌರ್ಮೆಂಟ್ ಮಾಡುವಂತ ವಿಚಾರ ಇರ್ಬೋದು, ಹೇಳಿಕ್ಕೆ ಆಗುದಿಲ್ಲ. ಅದೇ ಕಾರಣಕ್ಕೆ ಸತೀಶ್ ಅವ್ರದ್ದು ಏನೋ ಇವ್ರದ್ದು ಬಣ ತಗೊಂಡೋಗಿ ನಮ್ಮದು ಮಾಡ್ಕೊಂಡು ಸಾಧ್ಯಗಳು ಇರ್ಬೋದು, ಎರಡೂ ಇರ್ಬೋದು. ಪಾಸಿಬಿಲಿಟಿ ಆಗ್ತದೆ. ಆ ಎರಡೂ ಬಣದವರು ಕೂಡ ಎಷ್ಟು ಗಟ್ಟಿಯಾಗಿದ್ದಾರೆ ಕಾಂಗ್ರೆಸ್ ಪರವಾಗಿ ಅಂತ ಅಂದ್ರೆ ಐ ಡೋಂಟ್ ಥಿಂಕ್ ಅವರು ಈ ಸಂದರ್ಭ ನೋಡಿದ್ರೆ ಇಬ್ಬರಲ್ಲೂ ಏನೋ ಒಂದ್ ಸ್ವಲ್ಪ ಅದಪ್ಪ ಇದು ಈ BJP ರೀತಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ದಾರೆ DK ಅವರ ಇವ್ರು ತಮ್ಮ ಸೋರೋದ ಕಾರಣ ನಮ್ಮ ಇವರು ಸಿದ್ದರಾಮಯ್ಯ ಅಂತೇಳಿ. ಇಲ್ಲಿ ನೋಡಿದ್ರೆ ಇವ್ರು ತಮ್ಮ ಪಾರ್ಟಿ ಮೇಲೆ ಇವ್ರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ಕೊನೆಗೆ ಕಾಂಗ್ರೆಸ್ ಪತನ ಆಗಬಾರ್ದು ಅಂತಿಲ್ಲ. ಈ ಹಿಂದೆ BJP ನಾಯಕರು ಹೇಳಿಕೆ ಕೊಡ್ತಾ ಇದ್ರು ಎಲೆಕ್ಷನ್ ಮುಗಿಲಿ ಆಮೇಲೆ ಐತೆ ಅಂತ ಹೇಳಿ. ಬಹುಶಃ ಇದು ಒಂದ್ ರೀತಿ ಅದಕ್ಕೆ ನಾಂದಿ ರೀತಿ ಇದೆಯಾ ಸರ್? ಇದು ನೋಡ್ತಾ ಇದ್ರೆ ನಾಂದಿ ಆಡಬಹುದಿದ್ದು ವಿಷಯ ಅಂತೇಳಿ. ಯಾಕಂದ್ರೆ ಆ ಕಡೆ BJP DK ಅವ್ರನ್ನ ಹೀರೋ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ DK ಅವ್ರು ಒಂದ್ 30-40 ಮಂದಿ ತಗೊಂಡ್ ಬರ್ಲಿ, ಇದು ನಮ್ಮ ಇವರು ಸಹಿತ ತಮ್ಮ ಪಂಗಡವನ್ನ ಬಲವನ್ನು ಹೆಚ್ಚು ಮಾಡ್ಕೊಳ್ತಿದ್ದಾರೆ. ಸತೀಶ್ ಅವರು ನಮಗೂ 20-30 ಜನ ಇದ್ದಾರೆ, ಎಲ್ಲ ಭೇಟಿ ಮಾಡ್ಲಿಕ್ಕೊಮ್ಮೆ ಇದ್ದಿತ್ತದು ಸುದ್ದಿಗಳು. ಹೀಗಾಗಿ ಇವರ ಒಂದು ಚಿಕ್ಕಾಡದೊಳಗ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗ್ತದನ, ಅದರ ಗ್ಯಾರಂಟಿ ಎಬ್ಬಿಸಿದಾರೆ. ಈಗ ಸತ್ಯ ಸುಳ್ಳು ಗೊತ್ತಿಲ್ಲ, ಅಥವಾ BJP ಮೀಡಿಯಾಗಳು ಅದ್ ರೀತಿ ಮಾಡ್ತಾ ಇದ್ದಾವ ಗೊತ್ತಿಲ್ಲ. ಗ್ಯಾರಂಟಿ ಹೋಯ್ತು ಅಂತೇಳಿ. ಅಂದ್ರೆ ಹೇಳೋ ಉದ್ದೇಶ ಇಷ್ಟಲ್ಲ, ಇದು ಕಾಂಗ್ರೆಸ್ ದುರ್ಬಲ ಮಾಡುವಂತ ಸಂದರ್ಭ. ಇನ್ನು ಕಾಂಗ್ರೆಸ್ಗಳು ಅದರ ನಾಯಕರು ಅವರು ಅದರ ಬಗ್ಗೆ ವಿಚಾರ ಮಾಡುವಂತದ್ದು. ಮತ್ತೆ ಇಂಥ ಹೇಳಿಕೆ ಆದಷ್ಟು ಹೈಕಮಾಂಡ್ ಇದ್ದು ಕಡಿವಾನ್ ಹಾಕಿದ್ರೆ ಬಹಳ ಉತ್ತಮ ಅಂತಿದ್ದಾನೆ. ಖಂಡಿತ. ಇವಾಗ ಈ ಲಕ್ಷ್ಮಣ್ ಸವದಿ ಅವರ ಬೆಂಬಲಿಗರು ಅವ್ರ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ಅವ್ರು ಮಾತಾಡೋರು ಏನಂತ, ಮುಖಂಡರು ಬದಲಾದ್ರೂ ಕೂಡ, ಮುಖಂಡರು ಪಕ್ಷ ಬಿಟ್ಟು ಬಂದ್ರು ಕೂಡ ಅವರ ಬೆಂಬಲಿಗರು ಆ ಪಕ್ಷದ ಪ್ರೀತಿಯನ್ನ ಬಿಟ್ಟಿಲ್ಲ, ಬೆಂಬಲಿಗರು ಇನ್ನು ಬದಲಾಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಏನು, ಇವರು ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ನವರು ಓಟ್ ಹಾಕಿ ಅಂತ ಹೇಳಿದ್ರು ಕೂಡ ಅವ್ರ ಬೆಂಬಲಿಗರು BJPಗೆ ಹಾಕಿ ಅಂತ ಹೇಳಿದ್ರು, ಅಥವಾ ಕಾಂಗ್ರೆಸ್ಗೆ ಹಾಕ್ಬಿಡಿ ಅಂತ ಹೇಳಿದ್ರು. ಈ ರೀತಿ ಆರೋಪವನ್ನ ಮಾಡಿದ್ರು. ಅದಕ್ಕೂ ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಲ್ಲಿಯ ಕಾರ್ಯಕರ್ತರು. ಅಂದ್ರೆ ಇವ್ರ ನಿಮ್ಮ ಮಾತಿನ ಅರ್ಥ ಏನು ಅಂತ, ಆ ಮಾತನ್ನ ಹಿಂಪಡೆದುಕೊಳ್ಳಿ ಅಂತ ಕೂಡ ಹೇಳಿದ್ರು. ಅಂದ್ರೆ ಪಕ್ಷ ನಿಷ್ಠೆಯನ್ನ ತೋರಿಸಿದ್ದೀವಿ, ನಾವು ಸರಿಯಾಗಿ ಕೆಲಸ ಮಾಡಿದೀವಿ ಅಂತ. ನಿಜಕ್ಕೂ ಅಲ್ಲಿಯ ಕಾರ್ಯಕರ್ತರು ಆ ರೀತಿ ಮಾಡಿರುವಂತಹ ಸಾಧ್ಯತೆಗಳಿದಾವ? ನೋಡ್ರಿ, ಈಗಾಗಲೇ ಇದ್ರಲ್ಲಿ BJP ಹೆಚ್ಚಿಗೆ ಮತ ಬಂದಿದ್ದಾವೆ ಅಥಣಿಯಲ್ಲೇ. ಅಲ್ಲಿ ಜನ ಹಾಕಿದ್ದಾರೆ, ಕಾರ್ಯಕರ್ತರು ಹಾಕಿದಾರೋ ಅಥವಾ ಜನಸಾಮಾನ್ಯರು ಹಾಕಿದಾರೋ, ಅಲ್ಲಿ ಜನರ ಅಭಿಪ್ರಾಯ ಹಾಕಿದ್ದಾರೆ. ಈಗ ಇದು ಒಂದೇ ಕ್ಷೇತ್ರದಲ್ಲಿ ಆಗಿಲ್ರಿ ಇದು. ಯಾಕಂದ್ರೆ ನಾವು 135 ಸೀಟ್ಗಳ ಲೆಕ್ಕ ಹಾಕಿದಾಗ ಮಿನಿಮಮ್ 18-20 ಕಾಂಗ್ರೆಸ್ ಆಯ್ಕೆ ಆಗ್ಬೇಕು. ಸೊ ತಾವು ಹೇಳ್ತಾರ ಮಾತನ್ನ ಸತೀಶ್ ಅವರು. ಇಲ್ಲ, ನಾವು ಕೆಲವು ಕಡೆ ಇನ್ನೂ 7 ಜಾಗ ನಾವು ಕಡಿಮೆ ಅಂತರದಲ್ಲಿ ಸೋತಿದೀವಿ, ನಾವು ಗೆಲ್ಲಬಹುದಿತ್ತು ಅಂತೇಳಿ. ಮತ್ತೆ ಅದ್ರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತಾರ ಅವರು. ಏನಪ್ಪಾ ಅಂದ್ರೆ, ಮೊದಲು 2-3 ಲಕ್ಷ ಅಂತರ ಸೋಲ್ತಾ ಇದ್ವಿ, ಈಗ ಕಡಿಮೆ ಆಗಿದೆ ಅದು, ಮತ್ತೆ ನಮ್ಮ 9 ಜನ ಮೈದಾರ ಅಂತೇಳಿ ಒಂದು ಸಮಾಧಾನ ಮಾಡ್ಕೊಡ್ತಾರ ಆ ವಿಷಯದಾಗ. ಮತ್ತೆ ಇದನ್ನ ಯಾಕೆ ಹೇಳ್ಬೇಕಾಗಿದೆ ಈ ಸಂದರ್ಭದಲ್ಲಿ, ಏನ್ ಅವಶ್ಯತ್ತು ಅಂತ ನಾ ಅನ್ನೋದು ಇಷ್ಟ ಇಲ್ಲ. ಅವರು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಏನಾಗಿದೆ ಅಂದ್ರೆ ರೀ, ಈಗೇನು ಈ ಭಾಗದಾಗ ಲೀಡರ್ ಆಗಿ ಬೆಳೆದಾರಲ್ರಿ, ಆ ಲೀಡರ್ಗಳು ಯಾವ ಪಕ್ಷಕ್ಕೆ ಹೋಗ್ತಾರ ಅವ್ರ ಹಿಂದಿನ ಅವ್ರು ಹೋಗ್ಬಿಡ್ತಾರೆ. ಇವತ್ತು ನಮ್ಮಲ್ಲಿ ಹಂಗ ಇಲ್ಲಿ ನೋಡ್ರಿ, ನಮ್ಮ ಗೋಕಾಕದಲ್ಲೇನೋ ಈಗ ರಮೇಶ್ ಅವರು ಯಾವ ಪಾರ್ಟಿಗೆ ಹೋಗ್ತಾರ ಅವ್ರದ್ದು ಗುಂಪದ, ಅವ್ರ ಆ ಪಾರ್ಟಿಗೆ ಹೋಗ್ಬಿಡ್ತಾರ.
ಈಗ ಬಿಜೆಪಿ ಇದ್ರು ಅವರೇ ಇರ್ತಾರೆ, ಕಾಂಗ್ರೆಸ್ ಅಲ್ಲಿ ಇದ್ರು ಅವರೇ ಇರ್ತಾರೆ. ಈ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರು ಇವರು ರಮೇಶ್ ಅವರು, ಆಗ ಇವರೆಲ್ಲ ಕಾರ್ಯಕರ್ತರೆಲ್ಲ ಕಾಂಗ್ರೆಸ್ ಇದ್ರು. ಯಾವಾಗ ಇವ್ರು ಬಿಜೆಪಿ ಬಂದ ತಕ್ಷಣ ಅವರು ಬಿಜೆಪಿ ಆಗಿಬಿಟ್ರು. ಅದೇ ರೀತಿ ಆ ಭಾಗದಲ್ಲೂ ಸಹಿತ ಅರ್ಬಾಯಿ ಭಾಗದಲ್ಲೂ ಅದೇ ಪರಿಸ್ಥಿತಿ. ಜೆಡಿಎಸ್ ಅಲ್ಲಿ ಇದ್ದಾಗ ಅವರೆಲ್ಲ ಕಾರ್ಯಕರ್ತರು ಜೆಡಿಎಸ್ ಆಗಿದ್ರು. ಅವ್ರು ಬಿಟ್ಟು ಈಗ ಏಕ್ದಮ್ ಇದು ಬಂದಾಗ ಏನು ಬಿಜೆಪಿಗೆ ಬಂದಾಗ ಅವ್ರ